ರಂಜಾನ್ ದೇಹ, ಮನಸ್ಸು ಮತ್ತು ಆತ್ಮದ ಶುದ್ಧೀಕರಣ. ರಂಜಾನ್ ಕೇವಲ ಉಪವಾಸ ಅಲ್ಲ, ಇದು ನಮ್ಮ ದೇಹ, ಮನಸ್ಸು ಮತ್ತು ಆತ್ಮದ ಪರಿಶುದ್ಧಿಯ ತಿಂಗಳು. ಉಪವಾಸ ನಮ್ಮ ದೇಹಕ್ಕೆ ಡಿಟಾಕ್ಸ್, ಮನಸ್ಸಿಗೆ ಶಾಂತಿ, ಆತ್ಮಕ್ಕೆ ಪವಿತ್ರತೆ. ಈ ತಿಂಗಳಲ್ಲಿ ಪವಿತ್ರ ಕುರಾನ್ ಅವತೀರ್ಣವಾಯಿತು, ಆದರೆ ನಾವು ಅದನ್ನು ಓದುತ್ತೇವಾ? ಅದನ್ನು ಅರ್ಥೈಸಿಕೊಳ್ಳುತ್ತೇವಾ? ರಂಜಾನ್ ನಮಗೆ ಕೇವಲ ಭಕ್ಷ್ಯ ಭೋಜನಕ್ಕಾಗಿ ಅಲ್ಲ, ಇದು ದಾನ, ಸಹಾಯ ಮತ್ತು ಪರೋಪಕಾರವನ್ನು ಕಲಿಸುತ್ತದೆ. ಈ ತಿಂಗಳು ಕೇವಲ ಆಹಾರದಿಂದ ದೂರವಿರಲು ಅಲ್ಲ, ನಮ್ಮ ಕೋಪ, ಹೀನ ಮನಸ್ಸು ಮತ್ತು ಕೆಟ್ಟ ಅಭ್ಯಾಸಗಳಿಂದ ದೂರವಾಗಲು. ನಮಾಜ್, ಆರಾಧನೆ, ಅಲ್ಲಾಹನ ಸ್ಮರಣೆ, ಈ ಎಲ್ಲ ಸನ್ನಿವೇಶಗಳು ನಮ್ಮ ಜೀವನವನ್ನು ಪರಿವರ್ತಿಸಲು ಸಾಕು. ಈ ರಂಜಾನ್ ಏನಾದರೂ ಬದಲಾವಣೆಯನ್ನು ತಂದಿತಾ, ಅಥವಾ ಹಳೆಯ ಜೀವನಕ್ಕೆ ಹಿಂದಿರುಗುತ್ತೇವೆ? ಅಲ್ಲಾಹನು ಬದಲಾವಣೆಯಾಗಲು ಬಯಸುವವರನ್ನು ಮಾತ್ರ ಬದಲಾಯಿಸುತ್ತಾನೆ. ಈ ರಂಜಾನ್ ನಿಮಗಾಗಿ ಹೇಗಿದೆ? ಕಾಮೆಂಟ್ ಮಾಡಿ, ಶೇರ್ ಮಾಡಿ.